ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಹೆಣ್ಣುಡ್ಗೂ ಕೂಡ ನೋಡಿ, ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇವತ್ತೇನು ಅಂತಂದರೆ, ಇವತ್ತು ನಂದು ಬರ್ಡೇ ಅಲಿಯಾಸ್ ಮತ್ಗೆ ಅವ್ರ ಬರ್ಡೇ ಇವತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ವಿ, ಹೋಟೆಲ್ ಹತ್ರ ಬಂದಿದ್ದೀವಿ. ಸೊ ಎಲ್ಲ ಇಲ್ಲಿಗೆ ಬರ್ತಾರೆ, ಸ್ಪಾಟ್ ಇದು. ನಮಗೆಲ್ಲರಿಗೂ ಕೂಡ ಏನಾದರೂ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತಂದರೆ ಇದೇ ಒಂದು ಸ್ಪಾಟ್. ಎಲ್ಲರ ಬರ್ಡೇ ಕೂಡ ಇಲ್ಲಿ ನಮ್ಮ ಕಾವ್ಯಕ ಅವರ ಹೋಟೆಲ್ ಹತ್ರನೇ ಫಸ್ಟ್ ಬಂದು ಇಲ್ಲಿಗೆ ಸೇರ್ತೀವಿ. ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡ್ಕೋತೀವಿ. ಸೊ ನಾನು ಸಚಿನ್ದವ್ರ ಪಾಪು ಬೇಗ ಬಂದ್ವಿ, ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನಮ್ಮ ಸ್ವಾಮಣ್ಣ, ನಮ್ಮ ನಂದು, ವರ್ಷಿತಾ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಅವ್ರು ಬರೋದು ದೇವಸ್ಥಾನ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಹೋಟೆಲ್ ಹತ್ರ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಪಾಪು ಜೊತೆ ಒಂದಷ್ಟು ಆಟ ಆಡ್ತಿದ್ರು, ನಮ್ಮ ಹುಡುಗರುಗಳಿದ್ರು. ಸೊ ಅವ್ರ ಜೊತೆ ಒಂದಷ್ಟು ಮಾತುಕತೆ ಆಡ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಪಾಪುಗೇನಾದರೂ ತಿನ್ಸೋಣ ಸ್ನ್ಯಾಕ್ಸ್ ಅಥವಾ ಏನಾದರೂ ದೋಸೆ ಗೀಸೆ ಅಂತ ಹೇಳ್ಬಿಟ್ಟು ತೊಗೊಂಡು ಪಾಪಿಗೆ ಅವಳಿಗೆ ಸಾಯಂಕಾಲ ಬಂದಾಗ 7 ಗಂಟೆ ಆಗಿತ್ತು. ಸೊ ತಿನ್ನಿಸ್ಬಿಟ್ರೆ ಇನ್ನೂ ನಾವು ಎಲ್ಲ ಕಡೆ ಬೇರೆ ಕಡೆ ಹೋಗ್ಬೇಕಲ್ವಾ. ಸೊ ನಮಗೇನು ಅವಳು ಆಟ ಮಾಡಲ್ಲ ಅಂಥೇಳಿ ಅವಳಿಗೂ ಕೂಡ ತಿನ್ಸೋಣ ಅಂಥೇಳಿ ಅನ್ಕೋತಿದ್ವಿ. ಅಷ್ಟರಲ್ಲಿ ಬಂದರು ಗಾಯ್ಸ್, ಇವರು ಕೂಡ ಎಲ್ಲ ಕೇಕ್ ಎಲ್ಲ ತೊಗೊಂಡು ಬಂದರು. ನೀನು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿಬಿಟ್ಟು ಟೈಮ್ ಆಗುತ್ತೆ, ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತೇಳಿ ಇಲ್ಲೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಅಲ್ಲಿಗೆ ಹೋಗ್ಬೇಕಿತ್ತು ಅಂತೇಳಿ ಬೇಗ ಬೇಗ ಕಟ್ ಮಾಡಿಬಿಡ್ತಿದ್ವಿ. ನಮ್ಮ ಕಾವ್ಯಕ್ಕ ಬರೋ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಮ್ಮ ಕಾವ್ಯಕ್ಕನಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಎಲ್ಲ ನಾವು ಸೇರಿಕೊಂಡ್ರೆ ಒಂದೇ ಕಡೆ ಸೇರ್ಕೋತೀವಿ. ಸೊ ಹಾಗಾಗಿ ಒಬ್ಬರನ್ನು ಕೂಡ ಬಿಟ್ಟು ಕೇಕ್ ಕಟ್ ಮಾಡೋದು ಬೇಡ ಅಂತೇಳಿ ಪಾಪಗೂ ಕೂಡ ಊಟ ತಿನ್ನಿಸ್ಕೊಬಿಡ್ತಾಯಿದ್ದೆ ನಾನು ಕಾವ್ಯಕ್ಕ ಬರೋಷ್ಟೊಳಗಡೆ. ಸೊ ನೋಡಿ, ಇವರೇ ನಮ್ಮ ಬರ್ಡೇ ಗರ್ಲ್, ನಮ್ಮ ನಂದು ರಮತ್ಗೆ. ಸೊ ರೆಡ್ ಆ್ಯಂಡ್ ರೆಡ್ ಇಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ದರು. ಸೊ ಅವ್ರ ಬರ್ಡೇ ಸೆಲೆಬ್ರೇಷನ್ ಫಸ್ಟ್ ಕೇಕ್ ಕಟ್ ಮಾಡಿಸಿದ್ವಿ. ಅದಾದಮೇಲೆ ಹೋಗೋಣ ಬೇರೆ ಕಡೆ ಅಂತೆಲ್ಲ ಪ್ಲ್ಯಾನ್ ಇತ್ತು. ಒಂದಷ್ಟೆಲ್ಲ ಕೇಕ್ ಕಟ್ ಮಾಡೋದು, ವೀಡಿಯೋಸು, ಫೋಟೋಸು ತಗೊಳ್ಳೋದ್ರಲ್ಲೇ ಬ್ಯುಸಿ ಅಂದ್ಕೊಳ್ಳಿ ಆಲ್ಮೋಸ್ಟು ಎಲ್ಲರೂ ಕೂಡ. ಅದು ವರ್ಷಿತಾ, ಕಾವ್ಯಕ್ಕೆ ಇವಾಗ ಜಸ್ಟ್ ಬಂತು. ಸೊ ಅಲ್ಲಿ ನೋಡ್ತಿರ್ಬೋದು ಗಂಡ ಹೆಂಡತಿ ಇಬ್ಬರು. ನಮ್ಮ ನಂದುಗೆ ಮದುವೆ ಆದಮೇಲೆ ಇದೇ ಫಸ್ಟ್ ಬರ್ಡೇ. ಸೊ ನಮ್ಮ ಜೊತೆ ಸೆಲೆಬ್ರೇಷನ್ ಮಾಡ್ಕೋತಾ ಇರೋದು. ಸೊ ಇದು ಅವ್ರಿಗೆ ಫಸ್ಟ್ ಮದುವೆ ಆದಮೇಲೆ ಎಕ್ಸ್ಪೀರಿಯೆನ್ಸ್, ಮದುವೆ ಆದಮೇಲೆ ಕೇಕ್ ಕಟ್ ಮಾಡ್ತಾ ಇರೋದು, ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇರೋದು. ಇನ್ನು ನಮ್ಮ ಕೃಷ್ಣಪ್ಪ, ನಮ್ಮ ನಾಗಮ್ಮ ಅವರು, ಇನ್ನೊಂದಷ್ಟು ಜನ ಎಲ್ಲ ಅಲ್ಲಲ್ಲೇ ಇದ್ದರು. ಸೊ ಕರೆದಾಗ ನಾನು ಸಚಿನ್ ಅವರು, ಇನ್ನು ನಮ್ಮ ವರ್ಷಿತಾ, ಹರೀಶ್ ಬ್ರೋ, ನಮ್ಮ ಕಾವ್ಯಕ್ಕ, ಯಶೋಣ, ಮತ್ತು ನಾಗಮ್ಮ, ಕೃಷ್ಣಪ್ಪ ಅವರು ಮತ್ತು ಹುಡುಗರುಗಳು ಎಲ್ಲ ಅಲ್ಲೇ ಇದ್ದರು. ಸೊ ನಾವಿಷ್ಟು ಜನ ಸೇರಿಕೊಂಡು, ಯಾವಾಗಲೇ ಸೇರಿಕೊಂಡ್ರು ಕೂಡ ನಾವಿಷ್ಟು ಜನ ಸೇರ್ಕೊತೀವಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ. ಸೊ ಎಲ್ಲರೂ ಅಂದ್ಕೋತಾರೆ, ಏನೆಲ್ಲ ಇಷ್ಟು ಯಾವುದೇ ಒಂದು ಫಂಕ್ಷನ್ನು ಅಥವಾ ಪಾರ್ಟಿ ಒಂದು ಏನೇ ಬಂದರೂ ಕೂಡ ನಾವು ಇಷ್ಟು ಜನ ಮಿಸ್ ಮಾಡೋದೇ ಇಲ್ಲ, ನಾವೆಲ್ಲ ಇಷ್ಟು ಜನ ಒಂದಾಗೆ ಆಗ್ತೀವಿ. ಸೊ ನಾನು ಕೂಡ ಸಚಿನ್ನವರು ಬಂದು ಕೇಕ್ ತಿನ್ಸೋಣ ಅಂಥೇಳಿ ಬಂದಿರೋ ಮೂಮೆಂಟ್ ಇದು. ತುಂಬ ಚೆನ್ನಾಗಿತ್ತು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಸ್ಮಾಲ್ ಗಿಫ್ಟ್ ಕೊಟ್ಟೆ ಅವ್ರಿಗೆ, ನಂದುಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮೇ ಬಿ ಏನಿಲ್ಲ, ಅದು ರಿಂಗ್ ಕೊಟ್ಟೆ, ಒಂದು ಸಿಲ್ವರ್ ರಿಂಗು. ಸೊ ನನಗಿಷ್ಟ ಆಯಿತು ಅಂದ್ಬಿಟ್ಟು ನಾನು ಅದನ್ನು ಅವ್ರಿಗೂ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ ಅದನ್ನು. ಅವ್ರ ಕೈಗೆ ಸದ್ಯ ಆಯಿತು. ಅದು ನಾನು ದೊಡ್ಡದಾಗ್ಬಿಡುತ್ತೆ ಚಿಕ್ಕದಾಗ್ಬಿಡುತ್ತೆ ಅನ್ಕೋತಿದ್ದೆ. ಕರೆಕ್ಟಾಗಿ ಅವ್ರಿಗೆ ಫಿಟ್ಟಿಂಗ್ ಆಯಿತು ನಂದು ಅವ್ರಿಗೆ. ಸೊ ಇಷ್ಟ ಆಗಿರ್ಬೋದು ಮೇ ಬಿ ಅವ್ರಿಗೆ ರಿಂಗು ಅಂತ ತಗೊಂಡಿದ್ದು. ಅಲ್ಲಿ ನಾನು ಇದನ್ನು ತೋರಿಸ್ತಿಲ್ಲ, ಅದು ಓಪನ್ ಮಾಡಿ ನಾನು ಅದೇ ಥರ ಗಿಫ್ಟ್ ಪ್ಯಾಕಲ್ಲೇ ಕೊಟ್ಬಿಟ್ಟೆ. ಸೊ ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಬೇಗ ಬೇಗೋಣ ಅಂತ ನಾವು ಲೆಟ್ಸ್ ಗೋ ಪಾರ್ಟಿ ನೆಕ್ಸ್ಟ್ ಅಂತಂದರೆ ಊಟದ್ದು. ಸೊ ಊಟ ಮಾಡೋಕ್ಕೆ ಅಂತಂದ್ಬಿಟ್ಟು ಮೈಸೂರಲ್ಲಿ ಮೊಘಲ್ ದರ್ಬಾರು ರೆಸ್ಟೋರೆಂಟಿಗೆ ಬಂದ್ವಿ. ಸೊ ಅಲ್ಲಿ ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಫೈನಲಿ ನಾನು, ಸಚಿನವರು, ನಮ್ಮ ಸ್ವಾಮಣ್ಣ, ನಂದು, ನಮ್ಮ ವರ್ಷಿತಾ, ನಮ್ಮ ಹರೀಶ್ ಬ್ರೋ ಮತ್ತು ನನ್ನ ಪಾಪು, ನಾವಿಷ್ಟು ಜನ ಬಂದ್ವಿ. 6-7 ಮೆಂಬರ್ಸ್ ಬಂದಿದ್ವಿ. ಸೊ ಎಲ್ಲರೂ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಮಾತುಕತೆ, ಒಂದಷ್ಟು ಹರಟೆ, ಒಂದಷ್ಟು ಕಾಲು ಎಳೆಯೋದೆಲ್ಲ ಇರುತ್ತಲ್ಲ, ಸೊ ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾಯಿದ್ವಿ. ಬಂತು ಫೈನಲಾಗಿ ನಾವೇ ಹೋಟ್ಲಲ್ಲಿ ಆರ್ಡ್ರ್ ಮಾಡಿದ್ದು, ಅಂದರೆ ನಮ್ಮಣ್ಣ ಆರ್ಡರ್ ಮಾಡಿದ್ದು. ಎಲ್ಲರಿಗೂ ಕೂಡ ಮಟನ್ ಬಿರಿಯಾನಿ ಮತ್ತು ಚಿಕನ್ ತಂದೂರಿ,
ಏನೇನೋ ಆರ್ಡ್ರ್ ಮಾಡ್ಕೊಂಡಿದ್ರು. ಸೊ ನಾವು ಕೂಡ ತಿಂದ್ವಿ ಮಟನ್ ಬಿರಿಯಾನಿ. ಮತ್ತು ಸೌತೆಕಾಯಿನಲ್ಲಿ ನೋಡಿ ಎಷ್ಟು ಡಿಫ್ರೆಂಟಾಗಿ ಅದನ್ನು ಶೇಪಲ್ಲಿ ಕಟ್ ಮಾಡಿ ನಂಗೆ ತುಂಬಾ ಇಷ್ಟ ಆಯಿತು. ಅದು ನೋಡ್ತಿರ್ಬೋದು, ಅದು ಸೌತೆಕಾಯಿದು ತಿರುಳು ಬರುತ್ತಲ್ಲ ಲಾಸ್ಟಲ್ಲಿರುತ್ತೆ ನೋಡಿ, ಆ ತಿರುಳಲ್ಲಿ ಎಷ್ಟು ಚೆನ್ನಾಗಿ ಒಂದು ಫ್ಲವರ್ ಟೈಪಲ್ಲಿ ಚೆನ್ನಾಗಿ ಅದನ್ನು ಶೇಪ್ ತೆಗೆದಿದ್ದಾರೆ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರಂಗೆ ಮಾಡಿದ್ದು. ಸೊ ನೀನು ತಿನ್ನೋಕ್ಕೆ ಆಯ್ತಿರಲಿಲ್ಲ ಗೈಸ್. ಏನು ಅಂತಂದರೆ ಎಲ್ಲರಿಗೂ ಕೂಡ ಒಂದೊಂದು ಮಟನ್ ಬಿರಿಯಾನಿ ಹೇಳ್ಬಿಟ್ಟಿದ್ದು. ಸೊ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ 6 ಜನಗೂ ಕೂಡ 6 ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ ತಿನ್ನೋಕ್ಕಾಗುತ್ತೆ. ಅಫ್ಕೋರ್ಸ್ ಅದು ಬಡಕೆ ತುಂಬ ಇರುತ್ತೆ, ತಿನ್ನೋಕ್ಕಾಗಲ್ಲ, ಹೆವಿ ಆಗಿಬಿಟ್ಟಿತ್ತು. ಸೊ ಹಂಗೋ ಹಿಂಗೋ ನಂದು ಅಂತೂ ಅವರು ಫಸ್ಟ್ ಆಫ್ ಆಲ್ ಅವರು ನಾನ್ ವೆಜ್ ಅವ್ರು ಲೈಕೇ ಮಾಡಲ್ಲ. ಅವರು ವೆಜ್ ಚೆನ್ನಾಗಿ ಊಟ ಮಾಡ್ತಾರೆ, ನಾನ್ ವೆಜ್ ಅವ್ರಿಗೆ ಇಷ್ಟನೇ ಆಗಲ್ಲ ಅಷ್ಟೊಂದು. ಅವ್ರು ತಿನ್ನಲ್ಲ, ನಮ್ಮ ಸ್ವಾಮಣ್ಣ ಬಿಡಲ್ಲ. ಒಂದಷ್ಟೊತ್ತು ಗಂಟ ತಿನ್ನು ಅಂತ ಫೋರ್ಸ್ ಮಾಡಿ ಅವರು ತಿನ್ನಿಸಿದ್ದಾಯಿತು. ಇನ್ನು ನಾವು ಕೂಡ ಬಿಟ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಸೊ ಎಲ್ಲ ಕೂಡ ತಿನ್ಕೊಂಡು ಫೈನಲಿ ಕಾರ್ ಹತ್ರ ಬಂದ್ವಿ. ಹೋಗೋಣ ಅಂತೇಳಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡ್ತಿರ್ಬೋದು ನೀವು. ನಾವು ತೊಗೊಂಡಿದ್ದು ಹೋಟೆಲಲ್ಲೇ. ಸೊ ಫೋಟೋಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇದೇ ಗಾಯ್ಸ್ ಇವತ್ತಿನ ವ್ಲಾಗ್.